ಹೊಂದಿಸಬೇಕು ಅಂತಕ್ಕಂಥದ್ದು ಮತ್ತು ಬೆಳೆಸಬೇಕು ಅಂತಕ್ಕಂಥದ್ದು. ಆಮೇಲೆ ಕಾರಂತರಿಗೂ ಕೂಡ ಪ್ರಯೋಗಶೀಲವಾಗಿ ಬರೆದು ಆ ಫಾರಮ್ನ ಅವ್ರು ಡೆವಲಪ್ ಮಾಡಬೇಕಾಗಿತ್ತು. ಕಾರಂತರ ಬೆಳವಣಿಗೆಯನ್ನು ನೀವು ಗಮನಿಸಿದ್ರೆ ಅವರು ಪ್ರಾರಂಭದ ಕಾದಂಬರಿ ರಚನೆ ಪ್ರಾರಂಭದ 8-10 ವರ್ಷಗಳಲ್ಲೇ 4-5 ರೀತಿಯ ಕಾದಂಬರಿಯನ್ನು ಬರೀತಾರೆ. ಒಂದು ಜೋವನ ನುಡಿ, ಈ ಸರಸಮ್ಮನ ಸಮಾಧಿ, ಬೆಟ್ಟದ ಜೀವ, ಮರಣಮಣಿ ಅಂತ 4 ಪ್ರಮುಖ ಕಾದಂಬರಿಗಳನ್ನ ಯಾವುದು ಕನ್ನಡದಲ್ಲಿ ಒಪ್ಕೊಂಡಿದ್ದೀವಿ. ಅದನ್ನು ಅವರು ಸುಮಾರು ಒಂದು 5-6 ವರ್ಷದ ಅವಧಿಯಲ್ಲೇ ಬರೀತಾರೆ. ಈ 4 ಕಾದಂಬರಿಗಳ ಮೂಲಕ ಅವರು ತಮಗೆ ಬೇಕಾದ ಒಂದು ಫಾರ್ಮನ್ನು ಮುಂದೆ ಶೋಧಿಸ್ತಾ ಹೋಗ್ತಾರೆ. ಅದರಿಂದ ಆ ಆಕೃತಿಯನ್ನು ಹುಡುಕೋದಿದೆಯಲ್ಲ, ಆಕೃತಿಯನ್ನು ಸ್ಥಾಪಿಸೋದಿದೆಯಲ್ಲ, ಅದರಲ್ಲೂ ಕೂಡ ಒಬ್ಬ ಲೇಖಕನ ತಾತ್ವಿಕತೆ ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೇ ಅವರು ನಿರಂತರವಾಗಿ ಮತ್ತು ದೀರ್ಘಕಾಲದಲ್ಲಿ ಬರೆಯೋದ್ರ ಜೊತೆಗೆ ಆಕೃತಿಯಲ್ಲಿ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ, ತಮ್ಮನ್ನು ತಾವು ನೀವು ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ನಮಗೆ ಅವರ ತಾತ್ವಿಕತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಮೇಲೆ ಈಗ ಹೇಳ್ತಾನೆ, ತಾತ್ವಿಕತೆ ಅಂತಕ್ಕಂಥದ್ದು ಯಾವುದೇ ವಿಚಾರ ಅಂತಕ್ಕಂಥದ್ದು ಅವನ ಲೇಖಕನ ಒಳಗೆ ಹೋಗಿ ಆ ಕುರುಮೆಯಿಂದ ಬಂದಾಗ ಅದಕ್ಕೊಂದು ಪ್ರಭೆ ಇರುತ್ತೆ ಅಂತೇಳಿ. ನೀವು ಕಾರಂತರ ಈ ಆಟೋಬಯೋಗ್ರಫಿಯನ್ನು ಓದಿದ್ರೆ, ಹುಚ್ಚು ಮನಸ್ಸಿನ ತುಣುಕುಗಳ ಪುಸ್ತಕವನ್ನು ನೀವು ಓದಿದ್ರೆ ಅದರಲ್ಲಿ ಅವರು ಹೇಗೆ ತಮ್ಮ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು, ತಮ್ಮ ಸೃಷ್ಟಿಶೀಲತೆಯನ್ನು ರೂಪಿಸ್ಕೊಳ್ತಾ ಇದ್ರು, ತಮ್ಮ ತಾತ್ವಿಕತೆಯನ್ನು ರೂಪಿಸ್ಕೊಳ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅವರಿಗೆ ಬ್ರಹ್ಮಚರ್ಯದ ಬಗ್ಗೆ ಒಲವಿರುತ್ತೆ, ಮತ್ತು ಗಾಂಧಿಯ ಬಗ್ಗೆ ಒಲವಿರುತ್ತೆ. ಅಲ್ಲಿ ಹೋಗಿ ಅವರು ಸಬರಮತಿ ಆಶ್ರಮದಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಆದರೆ ಅದ್ಯಾವುದು ತನ್ನ ವಿಚಾರ ಅಲ್ಲ, ಅದು ತನ್ನ ಅನುಭವ ಅಲ್ಲ ಅಂತಕ್ಕಂಥ ಒಂದು ಭಾವನೆಯೂ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕಾರಂತರಿಗೆ. ಅವರು